ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತು ನೋಡ್ರಿ ರಾತ್ರಿ ಬ್ಲಾಗ್ ಚಾಲು ಮಾಡೀನಿ ರೀ. ಟೈಮಿಂಗ್ ಬಂದು 7:30 ಹಿಂಗೆ ಆಗಿರ್ಬೋದು ರೀ, 7:30 ಆಗಿರ್ಬೋದು ರೀ. ಇವಾಗ ರೊಟ್ಟಿ ಮಾಡ್ಕೊಂಡೇನಿ ರೀ. ರೊಟ್ಟಿ ಮಾಡಿಕೊಂಡು ಹಂಚಿನ ಮೇಲೆ ನಾನು ಬೆಂಡೆಕಾಯಿ ಹುರ್ಕೊಕತ್ತೀನಿ ರೀ. ಬೆಂಡೆಕಾಯಿ ಹುರ್ಕೊಂಡು ಮಾಡ್ತೀವಿ ರೀ ಪಲ್ಯ. ಹಾಗಾಗಿ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಾನು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿರಿ. ಇಷ್ಟ ಆಗಿತ್ತಂದರೆ ಶೇರ್ ಮಾಡಿ. ಹಾಗೆ ಇವತ್ತು ಸಂಜೆ ವ್ಲಾಗಿಂದ ಯಾವ ಥರ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ತೋರ್ಸಕತ್ತೀನಿ ರೀ. ಇವಾಗ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡದ್ದಾಯಿತು. ಇವಾಗ ಅದಕ್ಕೆ ನಾನು ಒಗ್ಗರಣೆ ಹಾಕ್ಕೊಂಡೇನಿ ರೀ. ಇವಾಗ ಎಣ್ಣೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಈಗ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ರೀ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ರೀ. ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ರೀ. ಆನಂತರ ಕೆಂಪು ಖಾರ ಹಾಕ್ಕೊಳ್ಬೇಕು. ಮಕ್ಕಳು ತಿನ್ನಲ್ರಿ, ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕಾಗುತ್ತೆ ನನಗೆ, ನಮ್ಮ ಮನೆಯವ್ರಿಗೆ, ನನ್ನ ಚಿಕ್ಕ ಮಗನಿಗೆ ಸಂಪ್ರದಾಯ ಮಾಡ್ಕೊಕತ್ತೀನಿ ರೀ. ಅವರು ಇನ್ನೂ ಇಬ್ಬರಿಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊತೀನಿ ರೀ. ಆಲ್ರೆಡಿ ಒಂದು ವಿಡಿಯೋದಾಗ ಹಾಕೀನಿ ರೀ ನಿಮ್ಗೆ, ಬೆಂಡೆಕಾಯಿ ಫ್ರೈ ಮಾಡೋದು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು. ಮಕ್ಕಳು ತಿನ್ನಲ್ಲ ಅಂದಾಗ ನಾವು ಆ ಥರ ಫ್ರೈ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ತೋರಿಸ್ತೀನಿ ನೋಡಿರಿ ಬೆಂಡೆಕಾಯಿ ಫ್ರೈ ಮಾಡಿರೋದು. ಈಗ ಅರ್ಶಿಣ ಹಾಕ್ಕೊಳಕತ್ತೀನಿ ನೋಡಿರಿ. ನಮಗೆ ಪಲ್ಯ ಮಾಡ್ಕೊತೀನಿ ರೀ, ಅವ್ರಿಗೆ ಫ್ರೈ ಮಾಡಿ ಕೊಟ್ಬಿಡ್ತೀನಿ. ಆದ್ರೆ ಊಟ ಮಾಡ್ಕೊತಾರೆ ರೀ. ಮಕ್ಕಳು ಯಾವತ್ತು ತಿಂತಾರೆ ಏನಿಲ್ಲ ಕೇಳ್ಕೊಂಡೇ ಮಾಡ್ಬೇಕಾಗುತ್ತೆ ರೀ. ಇಲ್ಲ ಅಂದರೆ ಏನು ಮಾಡ್ತಾರೆ, ಸಿಟ್ಟು ಮಾಡ್ಕೋತಾರೆ, ಊಟ ಮಾಡೋಕ್ಕೂ ಇದು ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಕೇಳ್ತೀನಿ, ಇಷ್ಟ ಇದ್ದರೆ ಮಾಡಿಕೊಡ್ತೀನಿ ರೀ. ಆ ಥರ ಒಲ್ಲ ಅಂತಂದ್ರೆ ಬಿಡ್ತೀನಿ ರೀ. ಬೇರೆ ಏನಾದ್ರೂ ಬೇಕು ಅಂದದ್ದು ಮಾಡಿಕೊಡ್ತೀನಿ ರೀ. ಇವಾಗ ನೋಡಿರಿ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದು ಹುರಿದಿದ್ದು ಇವಾಗ ಕಡಾಯಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹುರಿದೇ ಮಾಡ್ತೀವಿ ರೀ ನಾವು ಬೆಂಡೆಕಾಯಿ. ಯಾಕಂದ್ರೆ ಅದು ನೊರೆ ಇರುತ್ತಲ್ರಿ, ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಹಂಚಲ್ಲಿ ಹುರ್ಕೋಬೇಕು ರೀ. ಹುರ್ಕೊಂಡ್ರೆ ಏನು ನೊರೆ ಅನ್ಸಂಗಿಲ್ಲ ನೋಡಿ. ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಅದೆಲ್ಲ ಹಾಕಿರ್ತೀವಲ್ರಿ, ಅದ್ರಾಗ ಮಿಕ್ಸ್ ಮಾಡ್ಕೋಬೇಕು ರೀ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಂದ್ಕೊಂಗ ಆದ ನಂತರ ಅವಾಗೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು ರೀ. ನಾ ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೀ. ನಾನು ಮಾಡುವಂಥ ಅಡುಗೆ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ನಾನು ಕಮೆಂಟ್ಸಲ್ಲಿ ತಿಳಿಸ್ರಿ. ನಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ಅಂದ್ರೆ ಅದೇ ಥರನೇ ನಿಮ್ಗೆ ನಾನು ತೋರಿಸಕತ್ತೀನಿ ರೀ. ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ಥರ ಮಾಡ್ತಾರೆ ಅದೇ ಥರನೇ ನಾನು ಮಾಡ್ತೀನಿ ರೀ. ಬೇರೆ ಬೇರೆ ಥರನೂ ನಾನು ಪ್ರತಿಯೊಂದು ಮಾಡಿ ತೋರಿಸ್ತೀನಿ ರೀ. ಹಾಗೆ ನಮ್ಮದು ಇನ್ನೊಂದು ಕೂಡ ಚಾನಲ್ ಇದೆ, ತ್ರಿವೇಣಿ ಎಸ್ ಸಾಗರ್ ಕನ್ನಡ ಲಾಗ್ ಅಂತ ಇದೆ ಫ್ರೆಂಡ್ಸ್. ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡ್ತಾರೆ. ಇತ್ತೀಚೆಗೆ ಯಾಕೋ ಏನೋ ಡಲ್ ಆಗಿದೆ ವಿಡಿಯೋ. ತುಂಬಾ ಬೇಜಾರಾಗ್ತಾಯಿದೆ. ಎಷ್ಟೊಂದು ಕಷ್ಟಪಟ್ಟು ನಾನು ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕ್ತಾಯಿದ್ದೆ. ನನಗೆ ಇವಾಗ 4 ವರ್ಷ ಆಯಿತು. ಇತ್ತೀಚೆಗೆ ಯಾಕೋ ಏನೋ ಇದಾಗ್ತಾಯಿದೆ, ವಿಡಿಯೋಸ್ ವ್ಯೂಸ್ ಏನು ಆಗ್ತಾಯಿಲ್ಲ. ಅದಕ್ಕೆ ತುಂಬಾ ಬೇಜಾರಾಗ್ತಾಯಿದೆ. ತುಂಬಾ ಕಷ್ಟಪಟ್ಟು ಭಾಳ ಇದರಲ್ಲಿದ್ದ ನಾನು ಯೂಟ್ಯೂಬ್ ಮಾಡಿದ್ದೆ. ಯಾಕೋ ಏನೋ ಏನಾಯಿತು ಒಂದು ಗೊತ್ತಿಲ್ಲ ಫ್ರೆಂಡ್ಸ್. ತ್ರಿವೇಣಿ ಎಸ್ ಸಾಗರ್ ಅಂತದ ನೋಡ್ರಿ, ಅದಕ್ಕೆ ಹೋಗಿ ಇದಕ್ಕೆ ಹೆಂಗೆ ಯಾವ ಥರ ಸಪೋರ್ಟ್ ಮಾಡಕತ್ತೀರಿ ಅದೇ ಥರ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಮಗೂ ಕೂಡ ಇದಕ್ಕೆ ಯಾವ ಥರ ಸಪೋರ್ಟ್ ಮಾಡ್ತೀರಂದ್ರೆ ಅದಕ್ಕೂ ಅದೇ ಥರ ಸಪೋರ್ಟ್ ಮಾಡಿ ನೋಡಿರಿ. ತುಂಬಾ ಕಷ್ಟಪಟ್ಟು ನಾನು ವಿಡಿಯೋ ಹಾಕ್ತೀನಿ. ಅದರೊಳಗೂ ಕೂಡ ಇವಾಗ ಒಂದು ವಾರ ಆಯ್ತು ಹಾಕಿಲ್ರಿ ವಿಡಿಯೋ ನಾನು. ಇದು ತ್ರಿವೇಣಿ UK ಚಾನಲ್ ಇದೆ ರೀ. ಅದು ತ್ರಿವೇಣಿ ಎಸ್ ಸಾಗರ್ ಅಂತದ ರೀ ಚಾನಲ್ ಹೆಸರು. ಯಾರು ನೋಡಿಲ್ಲ ಅನ್ನೋರು ಹೋಗ್ರಿ, ಅದ್ರಾಗೂ ತುಂಬಾ ಚೆನ್ನಾಗಿ ವಿಡಿಯೋಸ್ ಇದೆ.
ಹೋಗಿ ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ಥರ ಅನಿಸುತ್ತೆ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಇವಾಗ ನನ್ನ ಮಗ ನೋಡ್ರಿ ಅಲ್ಲಿ ಬೆಂಡೆಕಾಯಿ ಫ್ರೈ ಮಾಡಕತ್ತಾನ್ರಿ. ನಾನು ಈ ಕಡೆ ಬೆಂಡೆಕಾಯಿ ಪಲ್ಯ ಮಾಡಕತ್ತೇನ್ರಿ, ಅವನು ಬೆಂಡೆಕಾಯಿ ಫ್ರೈ ಮಾಡಕತ್ತಾನ್ರಿ. ರಾತ್ರಿ ಊಟಕ್ಕೆ ರೆಡಿ ಮಾಡಕತ್ತೆ ನೋಡ್ರಿ. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಇದ್ದರೆ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡದೆ ನೋಡ್ರಿ, ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಏನಾದರೂ ಮಿಸ್ಟೇಕ್ ಆದ್ರೆ ಅದ್ರೊಳಗೆ ಕ್ಷಮಿಸಿ. ಮತ್ತು ಈ ಥರ ಹಿಂಗೆ ಅಂತ ಹೇಳ್ರಿ ನಮಗೂ, ನಾವು ತಿದ್ಕೋತೀವಿ, ತಿದ್ಕೊಂಡು ಕಲಿತೀವಿ. ನೀವು ಹೇಳಿದ್ರೆ ನಮ್ಗೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ, ಇಷ್ಟ ಆಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಏನಾದರೂ ತಪ್ಪಾದರೆ ಈ ಥರ ಆಗ್ಯದ ಹಿಂಗೆ ಮಾಡ್ಯದ ಅಂತ ತೋರಿಸಿ ಹೇಳಿದರೆ ನಮಗೆ ಕೂಡ ತುಂಬಾ ಖುಷಿ ಆಗುತ್ತೆ. ಇವಾಗ ರೆಡಿ ಆಯ್ತೇನು ನೋಡ್ರಿ. ಇವಾಗ ಲಾಸ್ಟಲ್ಲಿ ಏನು ಮಾಡ್ತೀನಿ ರೀ, ಶೇಂಗಾ ಪೌಡ್ರ್ ಹಾಕ್ತೀವಿ ರೀ ನಾವು ಬೆಂಡೆಕಾಯಿ ಪಲ್ಯಕ್ಕೆ. ಲಾಸ್ಟಿಗೆ ಶೇಂಗಾ ಪೌಡ್ರದ್ದು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊತೇವೆ ನೋಡ್ರಿ. ನಿಮಗೂ ಕೂಡ ತೋರಿಸ್ತೀನಿ ಇವಾಗ ಲಾಸ್ಟಲ್ಲಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ, ಯಾವ ಥರ ಮಾಡಿ ಅನ್ನೋದು ಕೂಡ ನಿಮ್ಗೆ ಗುರುತಾಗುತ್ತೆ. ಇವಾಗ ರೊಟ್ಟಿ ಎಷ್ಟು ಮಾಡಿ ಅನ್ನೋದು ಕೂಡ ತೋರಿಸ್ತೀನಿ ನೋಡ್ರಿ. ಇಷ್ಟೆಲ್ಲ ರೊಟ್ಟಿ ಮಾಡೀನಿ. ನಮಗೆ ರೊಟ್ಟಿನೇ ಬೇಕು ನೋಡ್ರಿ. ರೊಟ್ಟಿ ಇಲ್ಲಾಂದ್ರೆ ಊಟ ಮಾಡ್ದಂಗೆ ಅನ್ಸಂಗಿಲ್ಲ. ಕಂಪಲ್ಸರಿ ರೊಟ್ಟಿ ಇರಬೇಕು ನೋಡ್ರಿ. ರೊಟ್ಟಿ ಚಪಾತಿ ಬೇಕೇ ಬೇಕು ನೋಡ್ರಿ. ನೋಡಿ ಇಷ್ಟೊಂದು ರೊಟ್ಟಿ ಹಾಕಿ ನೋಡ್ರಿ ಬೆಂಡೆಕಾಯಿ ಪಲ್ಯ ಈ ಥರ ರೆಡಿ ಆಯ್ತು ರೀ. ಈ ಕಡೆ ಹಂಚಲ್ಲಿ ಬೆಂಡೆಕಾಯಿ ಫ್ರೈ ಮಾಡೀನಿ ರೀ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತಿಂತಾರೆ. ಭಾರಿ ಮಸ್ತ್ ಆಗ್ತಾವ್ರಿ. ನೀವು ಕೂಡ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಫ್ರೆಂಡ್ಸ್, ನೀವು ಕೂಡ ಊಟ ಮಾಡೋಣ. ರಾತ್ರಿ ಊಟಕ್ಕೆ ಈ ಥರ ರೆಡಿ ಮಾಡ್ಕೊಂಡೀನಿ. ಊಟ ಅದು ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮ್ಗೆ. ನೋಡಿ ಫ್ರೆಂಡ್ಸ್, ಇದು ನಾಳೆ ಬೇಳೆ ಮಾಡೋಕ್ಕೆ ಬೇಳೆ ನೆನೆ ಇಟ್ಟಿನಿ ರೀ. ಮಕ್ಕಳಿಗೆ ಬಾದಾಮಿ ನೆನೆ ಇಟ್ಟಿನಿ ರೀ ಬೆಳಗ್ಗೆ ಕೊಡೋಕೆ. ನೋಡಿರಿ ಗ್ಯಾಸ್ ಅದು ಒರೆಸೀನಿ ರೀ. ಎಲ್ಲ ನೀಟಾಗಿ ಒರೆಸಿಟ್ಟಿನಿ ನೋಡಿರಿ. ಕಸ ಅದೆಲ್ಲನೂ ಗುಡಿಸಿ ನೋಡಿ ಇಷ್ಟು ಬಾಂಡೆ ಅದಾವ್ರಿ. ನಾಳೆಗೆ ಇಷ್ಟು ಬಾಂಡೆ ತಿಕ್ಕೋಬೇಕ್ರಿ ನೋಡಿರಿ. ಇಷ್ಟು ನೀಟಾಗಿ ಇಟ್ವಿ ಅಂದ್ರೆ ಏನಾಗ್ತದ್ರಿ, ಲಕ್ಷ್ಮಿ ಒಲಿತಾಳ್ರಿ. ಅಂದ್ರೆ ಅನ್ನಪೂರ್ಣೇಶ್ವರಿ ಸದಾ ನಮ್ಮ ಮನೆಯಲ್ಲಿ ಇರ್ತಾಳ್ರಿ. ನೀಟಾಗಿ ಇಡಬೇಕ್ರಿ. ಯಾವಾಗಲೂ ಅಡುಗೆ ಮನೆ ಸ್ವಚ್ಛ ಎಲ್ಲನೂ ಮಾಡಿಕೊಂಡು ಇಟ್ಟರೆ ಅನ್ನಪೂರ್ಣೇಶ್ವರಿ ಸದಾ ನಮ್ಮ ಮನೆಯಲ್ಲಿ ಇರ್ತಾಳ್ರಿ. ಏನಂತೀರ? ನಾನು ಹೇಳೋದು ಮಾತು ಕರೆಕ್ಟ್ ಇದೆಯಾ ಫ್ರೆಂಡ್ಸ್? ನೋಡಿರಿ ಇವತ್ತಿನ ರೂಟೀನ್ ಹಿಂಗಿತ್ತು. ನೋಡೋಣ ಮತ್ತು ನಾಳೆ ಬೆಳಗ್ಗೆ ಯಾವ ಥರ ಅಂತಂದ್ಬಿಟ್ಟು. ಇದು ಮಾರನೇ ದಿನದ ಲಾಗ್ ನೋಡಿರಿ. ರಾತ್ರಿ ಏನು ಬೇಳೆ ನೆನೆಯಿಟ್ಟಿದ್ನಲ್ರಿ. ಇವಾಗ ಬೇಳೆ ಸಾಂಬಾರು ಮಾಡೋ ಸಲುವಾಗ ಇವಾಗ ತೊಳೆದ್ಬಿಟ್ಟು ಹಾಕ್ಬೇಕು ರೀ. ಈ ಕಡೆ ಬೆಂಡೆಕಾಯಿ ಇದು ಚೌಳಿಕಾಯಿ ಮಾಡಕತ್ತೀನಿ ರೀ. ಮಕ್ಕಳಿಗೆ ಟಿಫಿನ್ಕ ರೆಡಿ ಮಾಡಕತ್ತೀನಿ ನೋಡಿರಿ. ಅವ್ರಿಗೆ ಬೇಗನೆ ಓದ್ತಾನಲ್ಲ ದೊಡ್ಡವನ ಕಾಲೇಜ್ ಹೋಗೋಕ್ಕೋಸ್ಕರ ಬೇಗ ರೆಡಿ ಮಾಡ್ಕೊಳಕತ್ತೀನಿ ರೀ. ಬೆಂಡೆಕಾಯಿ ಮಾಡಿದ್ದೆ ನಿನ್ನೆ. ಅದೇ ಬೆಂಡೆಕಾಯಿ ಅಂತ ಬರಕತ್ತದ್ರಿ. ಹಾಗಾಗಿ ಚೌಳಿಕಾಯಿ ಮಾಡ್ಕೊಳಕತ್ತೀನಿ ರೀ. ಅವರಿಗೆ ಕೂಡ ಇವಾಗ ಜಳಕ ಅದು ಮಾಡ್ಯಾರಿ. ಇವಾಗ ತಿಂತಾರೆ ಬಾದಾಮ ನೋಡ್ರಿ. ಇವಾಗ ಮಗ ಚಿಕ್ಕವನು ರೆಡಿ ಆಗ್ಯಾನ್ರಿ. ರೆಡಿಯಾಗಿ ಚೌಳಿಕಾಯಿ ಪಲ್ಯ ಚಪಾತಿ ಊಟ ಮಾಡಕತ್ತಾನ್ರಿ. ಅವನು ಊಟ ಮಾಡ್ಕೊಂಡು ದೊಡ್ಡವನು ಕೂಡ ಓದನ್ರಿ. ಡಬ್ಬಿ ಎತ್ತು ತೊಗೊಂಡು ಓದನ್ರಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತು ಸೋಮವಾರ ರೀ. ಮಾರ್ನಿಂಗ್ ಏನೆಲ್ಲ ಮಾಡೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ರತಿಯೊಬ್ಬರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ
ಇವತ್ತಿನ ದಿನಚರಿ ಹೇಗಿತ್ತು ಅನ್ನೋದು ಕೂಡ ಹೋಗಿ ಒಂದ್ಸಲ ನೋಡ್ಕೊಂಬನ್ರಿ. ನೋಡಿ, ಸೋಮವಾರದಲ್ಲಿ ಆಗಿದ್ದು ಈ ಥರ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡೇನ್ರಿ. ನೋಡ್ರಿ, ಶಿವಲಿಂಗ ಚಿಕ್ಕದಿದ್ರೆ ಒಬ್ರು ಕೊಟ್ಟಿದ್ರು. ಅಲ್ಲಿ ತಿಂತೀನಿ ಮಹೇಶ್ವರ ದೇವಸ್ಥಾನದಾಗ ಒಂದು ಎಷ್ಟು ಅಂದ್ರೆ 1000 ಲಿಂಗ ಪೂಜೆ ಇತ್ತಲ್ರಿ, ಅಲ್ಲಿ ತಂದಿರೋದು ಒಬ್ರು ಕೊಟ್ಟಿದ್ರು. ಹಾಗಾಗಿ ಅದನ್ನಿಟ್ಟು ಪೂಜೆ ಮಾಡ್ತೀನಿ ರೀ. ಈ ಕಡೆ ಶಿವಂದು ಇಷ್ಟೇ ಚಿಕ್ಕದೊಂದು ಶಿವನ ಫೋಟೋ ಇಟ್ಟೀನಿ. ರಾಯರ್ದು ನೋಡ್ರಿ ಈ ಥರ ಇದೆ. ಪೂಜೆ ಅದು ಮುಗಿಸ್ಕೊಂಡೇನ್ರಿ. ವಿಡಿಯೋ ನೋಡ್ರಿ, ಫುಲ್ ನೋಡ್ರಿ, ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ವಿಡಿಯೋದಾಗ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ. ಬನ್ನಿ ಇವತ್ತಿನ ಅಡುಗೆ ಏನೇನಿತ್ತು, ಏನು ಮಾಡ್ತಾ ಇದ್ದೆ ಅಂತ ತೋರಿಸೀನಿ, ನೋಡ್ಕೊಂಬನ್ರಿ. ಹಾಗೆ ಇವಾಗ ಕೆಳಗೆ ನಡೆದಿ ನೋಡ್ರಿ, ಬಟ್ಟೆ ಇದು ಲಿಕ್ವಿಡ್ ತೊಗೊಂಡು ಬಟ್ಟೆ ವಾಷಿಂಗ್ ಮಿಷನ್ಗೆ ಹಾಕಾಕ್ರಿ. ಅಲ್ಲೇ ಕೆಳಗಡೆನೇ ಅದ ವಾಷಿಂಗ್ ಮಿಷನ್ ಅಮ್ಮನವ್ರದ್ದು, ಅಲ್ಲಿ ಹಾಕಿ ಬರ್ತೀನಿ ರೀ. ಇವಾಗ ಆಮೇಲೆ ತೋರಿಸ್ತೀನಿ ರೀ. ನೋಡ್ರಿ, ಬಟ್ಟೆಗಳು ತೊಳೆದಾದ್ರಿ, ಮಿಷಿನ್ದಾಗ ಹಾಕಿದೆ, ತೊಳೆದವ್ರಿ. ಇವಾಗ ಮನೆಗೆ ತಂದು ಹಾಕಿ ನೋಡ್ರಿ. ಹೊರಗೆ ಹಾಕ್ಬೇಕಂದ್ರೆ ಮಳೆನೇ ಬಂದದ್ರಿ. ನೋಡಮ್ರಿ, ಸ್ವಲ್ಪ ನಿಂತ ಮೇಲೆ ಹಾಕ್ತೀನಿ ರೀ. ನೋಡ್ರಿ, ನಿಮಗೆ ತೋರಿಸ್ತೀನಿ. ಮಳೆ 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 ಸಾಕು ಮಾಡಕತ್ತ, ನೀರು ಬೀಳಕತ್ತ ನೋಡ್ರಿ. ಇಲ್ಲ ಮಳೆ ಈಗ ಇಲ್ಲೇ ಹಾಕ್ಬೇಕ್ರಿ. ಈಗ ಬಂದ್ರೆ ಬರ್ತದ, ಬಿಟ್ಟೆ ಬಿಡ್ತದೆ ನೋಡ್ರಿ. ಅದು ನೋಡ್ರಿ ನಿಂಬೆ ಗಿಡ ರೀ, ಫುಲ್ಲು ನಿಂಬೆಕಾಯಿ ಆಗಿ ಗಿಡಕ್ಕೆ ಜೋತ್ ಬಿದ್ದಾವ್ರಿ. ಅಲ್ಲೇ ಗುಡಿಯಿಂದ ಅದ ರೀ ನಿಂಬೆ ಗಿಡ. ಎಷ್ಟು ಬಿದ್ದಾವನ್ರಿ ಕೆಳಗೆ ಹಣ್ಣಾಗಿ.